ಸಾಮಾನ್ಯ ಜನತೆಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸಾ ಸೌಲಭ್ಯ ದೊರೆಯಬೇಕು ಎಂಬ ಉದ್ದೇಶದಿಂದ ಮಣಿಪಾಲ ಆರೋಗ್ಯ ಯೋಜನೆಯನ್ನ ಪರಿಚಯಿಸಲಾಗಿತ್ತು. ಇದೀಗ ಭಾರತದಲ್ಲೇ ಅತಿ ದೊಡ್ಡ ವಿಮಾರಹಿತ ಮತ್ತು ಸರ್ಕಾರೇತರ ಆರೋಗ್ಯ ಕಾಳಜಿಯ ಯೋಜನೆಯಾಗಿದೆ ಎಂದು ಕೆಎಂಸಿ ಆಸ್ಪತ್ರೆಯ ಮಂಗಳೂರಿನ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಆನಂದ್ ವೇಣುಗೋಪಾಲ್ ತಿಳಿಸಿದರು. ಈ ಬಗ್ಗೆ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 18 ವರ್ಷಗಳ ಮೊದಲು ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ತನ್ನ ಸಾಮಾಜಿಕ ಉಪಕ್ರಮದ ಅಂಗವಾಗಿ ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನೆಯನ್ನು ಪರಿಚಯಿಸಿತು. ಕೆಎಂಸಿ ಆಸ್ಪತ್ರೆಯ ಮಂಗಳೂರು, ಉಡುಪಿ, ಕಾರ್ಕಳ, ಮಣಿಪಾಲದಲ್ಲಿ ಆರೋಗ್ಯ ಕಾರ್ಡ್ ಯೋಜನೆಯನ್ನ ಜನತೆ ಪಡೆಯಬಹುದು ಎಂದರು. It is our mission to do so in Dakshin Kannada district so that people who require healthcare can avail of these facilities. So basically the thing is to provide quality healthcare at affordable cost. So in line with the requirement of our current Chancellor Dr. Ramdas M. Pai and the top management of Manipal Academy of Higher Education, this has been successfully implemented for the last 18 years. And as you can see, there are multiple areas where people can avail of these facilities in all our group hospitals in both the districts. That is in Bangalore at KMC Hospital Attawar, KMC Hospital Ambedkar Circle, and the 3 hospitals in Manipal, Udupi as well as Karkala. And also you can avail of the dental facilities in both our dental colleges, whether it is in Bangalore or in Manipal. ಆನಂತರ ಕೆಎಂಸಿ ಆಸ್ಪತ್ರೆಯ ಮಂಗಳೂರಿನ ಮಾರ್ಕೆಟಿಂಗ್ ವಿಭಾಗದ ಡೆಪ್ಯೂಟಿ ಮ್ಯಾನೇಜರ್ ರಾಕೇಶ್ ಅವರು ಮಾತನಾಡಿ, ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನೆಯ ಹಿರಿಯ ನಾಗರಿಕರಿಗೆ ವರದಾನವಾಗಿ ಪರಿಣಮಿಸಿದೆ. ಸಾಮಾನ್ಯವಾಗಿ 60 ರಿಂದ 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಯಾವುದೇ ವಿಮಾ ಸಂಸ್ಥೆಯು ಆರೋಗ್ಯ ವಿಮೆಯನ್ನ ನೀಡಲು ಹಿಂಜರಿಯುತ್ತದೆ. ಆದರೆ ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನಾ ಸೌಲಭ್ಯವು ಇದಕ್ಕೆ ತದ್ವಿರುದ್ಧವಾಗಿದ್ದು, ಎಲ್ಲ ಹಿರಿಯ ನಾಗರಿಕರು ಯಾವುದೇ ವಯಸ್ಸಿನ ಮಿತಿಯಿಲ್ಲದೆ ಯೋಜನೆಯ ಸದಸ್ಯರಾಗಿ ಸೌಲಭ್ಯವನ್ನ ಪಡೆಯಬಹುದು ಎಂದರು. ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆ ಒದಗಿಸುವ ಆಸ್ಪತ್ರೆಗಳು ಉಡುಪಿ, ಕಾರ್ಕಳ, ಮಣಿಪಾಲ, ಹತ್ತವರ ಮತ್ತು ಅಂಬೇಡ್ಕರ್ ವೃತ್ತ ಮತ್ತು 2 ದಂತ ವೈದ್ಯಕೀಯ ಕಾಲೇಜುಗಳು, ಒಂದು ಮಣಿಪಾಲದಲ್ಲಿ ಮತ್ತು ನಮ್ಮ ಮಂಗಳೂರಿನಲ್ಲಿ. ಸೊ 7 ಆಸ್ಪತ್ರೆಗಳಲ್ಲಿ ಇದರ ಉಪಯೋಗತೆಯನ್ನು ನೀವು ಮಾಡಬಹುದು ಒಂದೇ ಕಾರ್ಡಲ್ಲಿ. ಮತ್ತು ಅದರ ನೋಂದಣಿ ಶುಲ್ಕವನ್ನು ಸಹ ನಾವು ಆದಷ್ಟು ಕಮ್ಮಿ ವೆಚ್ಚದಲ್ಲಿ ಇಟ್ಟಿದ್ದೇವೆ. ಮತ್ತು ನಮಗೆ ಎಲ್ಲರಿಗೆ ಕಾರ್ಡ್ ಒದಗಿಸಲು ಆ ಆಸ್ಪತ್ರೆಗೆ ಬರಬೇಕಂತಿಲ್ಲ, ನಮ್ಮ ಅಧಿಕೃತ ಏಜೆಂಟರ ಮೂಲಕ ಸಹ ನಾವು ಕಾರ್ಡ್ ಮಾಡಿಸ್ಬೋದು. ಸೊ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಮತ್ತು ಕೇರಳ ಇಲ್ಲಿ ಸಾಧಾರಣ ಒಂದು 2000 ಅಧಿಕೃತ ಏಜೆಂಟ್ರು ಇದ್ದಾರೆ. ಇದರಲ್ಲಿ ನಮಗೆ ಹಲವಾರು ಕೋಆಪರೇಟಿವ್ ಸೊಸೈಟಿಗಳು ಸಹ, ಯಾಕಂದರೆ ಅವರಲ್ಲಿ ಅಲ್ಲಲ್ಲಿ ಮಲ್ಟಿಪಲ್ ಬ್ರಾಂಚಸ್ ಇರೋದ್ರಿಂದ ಅವರ ಮೂಲಕವೂ ನಾವು ನೋಂದಣಿಯನ್ನು ಮಾಡ್ತೇವೆ. ಯಾಕಂದರೆ ನಮಗೆ ಜನರಿಗೆ ಅದಕ್ಕೋಸ್ಕರ ಬರಬೇಕಂತಿಲ್ಲ, ಯಾಕಂದರೆ ಎಲ್ಲರಿಗೆ ಈಗ ಸಮಯದ ಅಭಾವ ಇರೋದ್ರಿಂದ ನಾವಾಗಿ ಇವರ ಮೂಲಕ ಅವರನ್ನು ತಲುಪ್ತಾ ಇದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕೆಎಂಸಿ ಆಸ್ಪತ್ರೆಯ ಮಂಗಳೂರಿನ ಆಪರೇಷನ್ಸ್ ವಿಭಾಗದ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ರವಿರಾಜ್ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.